ರಾಜಸ್ಥಾನದ ವ್ಯಕ್ತಿಯೊಬ್ಬ ನಕಲಿ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ಪರಿಶಿಷ್ಟ ಜಾತಿಗೆ ಸೇರಿದವರ ಜಮೀನು ಕಬಳಿಸಲು ನಿಂತಿದ್ದಾನೆ. ಇದಕ್ಕೆ ಪೊಲೀಸರು ಸಹಕಾರ ನೀಡುತ್ತಿದ್ದಾರೆ ಎಂದು ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟದ ರಾಜ್ಯ ಗೌರವಾಧ್ಯಕ್ಷ ಹೆಬ್ಬಾಳ ವೆಂಕಟೇಶ್ ಆರೋಪಿಸಿದ್ದಾರೆ. ರಾಮಮೂರ್ತಿ ನಗರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಂಗಳೂರು ಪೂರ್ವ ತಾಲೂಕಿನ ಕಸಬಾ ಹೋಬಳಿಯ ಬಾಣಸವಾಡಿ ಗ್ರಾಮದ ಸರ್ವೆ ನಂಬರ್ 45/1ರಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ ಮುನಿಯಪ್ಪ ಬೀನ್ ಕೃಷ್ಣಮೂರ್ತಿ ರವರ ಮಗ ಪುರುಷೋತ್ತಮರವರಿಗೆ ಸೇರಿದ 1 ಎಕರೆ 17 ಗುಂಟೆ ಪೈಕಿ ಸುಮಾರು 28 ಗುಂಟೆ ಜಮೀನು ಇದ್ದು, ಈ ಜಮೀನನ್ನು ತನ್ನದೇ ಎನ್ನುವಂತೆ ರಸಿಕ್ ಲಾಲ್ ಕೆ ಪಾಟೀಲ್ ಬಿನ್ ಕೆಜೆ ಪಾಟೀಲ್ ಎಂಬುವವರಿಗೆ 40/40 ಜಾಗವನ್ನ ಪಡೆದುಕೊಂಡು ಈಗ ತನ್ನದೇ ಜಮೀನು ಎಂದು ನಕಲಿ ದಾಖಲೆ ಸೃಷ್ಟಿಸಿ ಅಮಾಯಕ ದಲಿತರಿಗೆ ವಂಚಿಸಲು ನಿಂತಿದ್ದಾರೆ. ಈತನ ಹಿಂದೆ ಇರುವ ಕಾಣದ ಕೈಗಳನ್ನ ಹೋರಾಟದ ಮೂಲಕ ಮಟ್ಟ ಹಾಕುತ್ತೇವೆ ಎಂದು ಹೇಳಿದರು. ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಬೆಂಗಳೂರು ಪೂರ್ವ ತಾಲೂಕು ಕಸಬಾ ಹೋಬಳಿ ಬಾಣಸವಾಡಿ ಗ್ರಾಮದ ಸರ್ವೆ ನಂಬರು 45/1ರಲ್ಲಿ ಪರಿಶಿಷ್ಟ ಜಾತಿಗೆ ಸೇರಿದ್ದ ಜಾಗ ಇದೇ ಜಾಗದಲ್ಲಿ ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ವಿ. ಏನಪ್ಪ ಅಂದರೆ 1 ಎಕರೆ 17 ಗುಂಟೆ ಜಾಗನ ಈ ಜಾಗ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಿದ್ದು. ಇದು ಕೆ.ಆರ್. ಮುಖ್ಯ ರಸ್ತೆ ಮುಂದೆ ಇರೋದು. ಇದು ಬಂದು ರಾಮಮೂರ್ತಿ ನಗರ ಜಂಕ್ಷನ್ನು. ಇದು ಡಿಮಾರ್ಟು ಪಕ್ಕದಲ್ಲಿ ಭಾರಿ ಒಳ್ಳೆ ಜಾಗ ಇಟ್ಟುಕೊಳ್ಳೋದಕ್ಕೂ ಬಡವರಿಗೆ ಪರಿಶಿಷ್ಟರಿಗೆ ಯೋಗ್ಯತೆ ಇಲ್ಲ. ನಾವೇನೋ ಇಟ್ಕೊಂತೀರಪ್ಪ, ನಾವೇನೋ ಮಾಡ್ಕೊತೀರಿ ಅಂತಂತಂದರೆ ನಮಗೆ 5 ಕೋಟಿ ಕೊಡು, 6 ಕೋಟಿ ಕೊಡು, 10 ಕೋಟಿ ಕೊಡು ಅಂತ ಯಾರಪ್ಪನ ಸೊತ್ತಿಗೆ ಯಾರು ಕೇಳೋದು? ಯಾರು ಸ್ವಾಮಿ ಕೇಳ್ತಾರೆ? ಅದರಿಂದ ಇದು ಒರಿಜಿನಲ್ ಓನರು ಇಲ್ಲಿ ಪಕ್ಕದಲ್ಲೇ ಇದ್ದಾರೆ, ಪುರುಷೋತ್ತಮ ಅಂತಂತೇಳಿ. ಈಗ ಈ ಪುರುಷೋತ್ತಮ್ಗೆ ಸಾಥ್ ಕೊಟ್ಕೊಂಡು ನಮ್ಮ ಮನು ಅಂತ ನಾವು ಕರಿತೀರಿ, ಮನೋಹರು ಸುಮಾರು ದುಡ್ಡನ್ನು ಇದಕ್ಕೆ ಇನ್ವೆಸ್ಟ್ ಮಾಡಿ ಇವತ್ತು ಪೊಸಿಷನ್ನು ನಮ್ಮಂದೇ ಇದೆ. ಕಾರಣ ಏನಪ್ಪ ಅಂತಂದರೆ ಇದರಲ್ಲಿ ಓನರ್ ಹೆಸರಲ್ಲಿ ಪಾಣಿ ಇದೆ, ಖಾತಾ ಇದೆ, ಟ್ಯಾಕ್ಸ್ ಇದೆ, ಇನ್ನೊಂದಿದೆ, ಮತ್ತೊಂದಿದೆ. ಇಲ್ಲಿ ಒಂದು ರಸಿಕಲಾಲ್ ಪಾಟೀಲ್ ಅಂತನೂ ಒಂದು 30 ವರ್ಷದ ಹಿಂದೆ ಈ ಜಾಗಕ್ಕೆ ಬಾಡಿಗೆಗೆ ಬರ್ತಾನೆ. ಬಾಡಿಗೆಗೆ ಬಂದು ಓನರ್ ತೀರ್ಕೊಂಡ್ಮೇಲೆ, ಯಾರು ನಮ್ಮ ಪುರುಷೋತ್ತಮರ ತಂದೆ ತೀರ್ಕೊಂಡ ಮೇಲೆ ಇದರಲ್ಲಿ ಒಂದು ಇದನ್ನು ಕ್ರಿಯೇಟ್ ಮಾಡ್ತಾನೆ. ಕ್ರಿಯೇಟ್ ಮಾಡಿದಾಗ ಸೆಂಟ್ರಲ್ ಇವರು ಕಂಪ್ಲೇಂಟ್ಗಳೆಲ್ಲ ಕೊಡ್ತಾರೆ, AC DC ಮತ್ತು ತಹಸೀಲ್ದಾರ್ಗೆ ಮತ್ತು ಆಯೋಗಗಳಿಗೆ ಎಲ್ಲ ಕೊಡ್ತಾರೆ. ಎಲ್ಲ ತನಿಖೆ ಮಾಡಿ ಅವನು ಮಾಡ್ಕೊಂಡಿರೋದು ತಪ್ಪು ಅಂತಂತೇಳಿ ಸೆಂಟ್ರಲ್ ಆಯೋಗ SC/ST ಆಯೋಗ ಒಂದು ತನಿಖೆ ಮಾಡಿ ಪೊಲೀಸ್ನವ್ರಿಗೆ ಒಂದು ಡೈರೆಕ್ಷನ್ ಕೊಟ್ಟಿದೆ. ನಿಮ್ಮ ಹತ್ರ ಕೊಟ್ಟಿದ್ದೀನಿ ಕಾಪಿ. ನಿಜವಾದ ಓನರ್ಗೆ ನೀವು ಪ್ರೊಟೆಕ್ಷನ್ ಕೊಡಬೇಕು. ಅವನು ಮಾಡ್ಕೊಂಡಿರೋದು ರಾಂಗು, ತಪ್ಪಿದೆ ಅಂತಂತೇಳಿ ಅವರು ಒಂದು ಡೈರೆಕ್ಷನ್ ಕೊಡ್ತಾರೆ. ಯಾರು? ಸೆಂಟ್ರಲ್ ಆಯೋಗದವರು, SC/ST ಆಯೋಗ ಸೆಂಟ್ರಲ್. ಅದಾದ್ರೂ ರಿಸೀವ್ ಮಾಡ್ಕೊಂಡಿರ್ತಾರೆ ಪೊಲೀಸ್ನವರು. ಆದರೆ ಪಾಪ ಆ ಹುಡುಗನಿಗೆ ಯಾರೂ ಸಹಾಯ ಮಾಡಲ್ಲ. ಆವಾಗ ಉಟ್ಕೊಳ್ಳೋದು ಮನೋಹರು, ನಾನಿದ್ದೀನಿ, ನಾನು ನಿಂಗೆ ಸಹಾಯ ಮಾಡ್ತೀನಿ ಅಂತಂತೇಳಿ. ಈ ಜಾಗ ಬಾಣಸವಾಡಿ 45/1 ನಮ್ಮ ಪಿತ್ರಾರ್ಜಿತ ಆಸ್ತಿ, ಮೈಸೂರು ಇನಾಮತಿ ಲ್ಯಾಂಡು ನಮಗೆ ಕೊಟ್ಟಿರ್ತಕ್ಕಂಥ ಸೊತ್ತು ಇದು. ಈ ಸೊತ್ತಲ್ಲಿ ನಮ್ಮ ತಂದೆಯವರು ಬಾಡಿಗೆಗೆ ಅಂತ ಹೊರದೇಶ ರಾಜ್ಯದ ಅವ್ರಿಗೆ ಕೊಟ್ಟಿರ್ತಾರೆ. ಕೆಲವು ನಂತರ ನಮ್ಮ ತಂದೆ ಇದ್ರ ಬಗ್ಗೆ ನೊಂದು ತೀರೋಗಿರ್ತಾರೆ. ಅದಾದಮೇಲೆ ನಮ್ಮ ತಾಯಿ ತೀರೋಗ್ತಾರೆ, ನಮ್ಮ ಅಣ್ಣ ತೀರೋಗ್ತಾರೆ, ಎಲ್ಲರೂ ತೀರೋಗ್ತಾರೆ. ಇನ್ನು ಇರೋದು ನಾನು ಒಬ್ಬನೇ. ಈ ಥರ ಪರಿಸ್ಥಿತಿಯಲ್ಲಿ ಎಲ್ಲ ದಾಖಲೆಗಳು ನಾನು ಪರಿಶೀಲನೆ ಮಾಡಿ ನಕಲಿ ಅಂತೇಳಿ ಎಲ್ಲ ರಿಪೋರ್ಟ್ಸು ಕೊಟ್ಟಿದ್ದಾರೆ. ಆಯೋಗದವರು, ಮಾನ್ಯ ರಾಷ್ಟ್ರ ಆಯೋಗದವರು ಎಲ್ಲ ರಿಪೋರ್ಟ್ಸ್ ಕೊಟ್ಟು, ಆಮೇಲೆ ಕಂದಾಯ ಇಲಾಖೆದವರು ರಿಪೋರ್ಟ್ಸ್ ಕೊಟ್ಟಿದ್ದಾರೆ. ಈ ಬಗ್ಗೆ ನಾನು ಎಲ್ಲ ತನಿಖೆ ಮಾಡಿ
ಆಮೇಲೆ ನಾನು ನಮ್ಮ ಎಸ್ ಮನೋಹರ್ಗೆ ಅವ್ರಿಗೆ ಹೇಳಿದೆ, ಸರ್ ಈ ಥರ ನನ್ನ ಪರಿಸ್ಥಿತಿ ಈ ಥರ ಇದೆ, ಇಲ್ಲಿ ಹೋರಾಟ ಮಾಡೋಕ್ಕೂ ಆಗ್ತಾಯಿಲ್ಲ, ಅಂಥ ಪರಿಸ್ಥಿತಿ ನನಗೆ ನ್ಯಾಯ ಕೊಡಿಸ್ಬೇಕು ಸರ್ ನೀವು ಅಂತ ಹೇಳಿದಾಗ ಅವರು ಎಲ್ಲ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಈ ಥರ ನಾನು ಒಬ್ಬಂಟಿಗ ಸರ್, ನನಗೆ ಯಾರಾದರೂ ಒಂದು ಸಹಾಯ ಬೇಕೇ ಬೇಕು, ನಾನು ಹೋರಾಡೋಕ್ಕಾಗ್ತಾಯಿಲ್ಲ, ತುಂಬ ಮಾನಸಿಕವಾಗಿ ನೊಂದೋಗ್ಬಿಟ್ಟಿದ್ದೀನಿ, ಇದರಿಂದ ನನಗೆ ತುಂಬ ಹಿಂಸೆ ಕೊಡ್ತಾಯಿದ್ದಾರೆ, ಅಲ್ಲಿ ಬಾ ಇಲ್ಲಿ ಬಾ ಈ ಸ್ಟೇಷನ್ಗೆ ಬಾ ಆ ಸ್ಟೇಷನ್ಗೆ ಬಾ ಅಂಥೇಳಿ. ಆಲ್ರೆಡಿ ಇದು ಸಿವಿಲ್ ಕೇಸ್ ಇದೆ. ಸಿವಿಲ್ ಕೇಸ್ ಇದ್ದರೂ ಕೂಡ ಈ ಪೊಲೀಸವರು ಬಂದು ನಮಗೆ ಮಾನಸಿಕವಾಗಿ ಸುಮ್ಮನೆ ಹಿಂಸೆ ಕೊಡ್ತಾ ಇರ್ತಾರೆ. ಸರ್ವೆ ನಂಬರ್ 45/1 ಬಾನಸವಾಡಿ ವಿಲೇಜ್, KR-ಪುರಂ ಹೋಬ್ಳಿ. ಈ ಪ್ರಾಪರ್ಟಿ ಬಗ್ಗೆ ಸ್ವಲ್ಪ ತೊಂದರೆ ಇತ್ತು, ಅವಾಗಿಂದ ಖುಷಿ ಇತ್ತು. ಇದು ಆಗಿರೋದು ಮದರ್ ಡೀಡು ಆಗಿರೋದು ಬಂದ್ಬಿಟ್ಟು ಮೈಸೂರು ಸೆಟಲ್ಮೆಂಟು 1916ರಲ್ಲಿ ಆಗಿದೆ. ಪುರುಷೋತ್ತಮನ್ ಅಂತೇಳಿ ಓನರು, ಅವ್ರ ಕಡೆಯಿಂದ ನಮ್ಮ ಕಡೆ ಬಂತಿದ್ದು. ಬಂದ ಮೇಲೆ ನಾವು ಸ್ವಾಧೀನದಲ್ಲಿದ್ದೀವಿ. ಸ್ವಾಧೀನದಲ್ಲಿ ಇರುವಾಗಲೇ ಒಂಥರ ತೊಂದರೆ ದಿವಸ ಯಾವುದೋ ಗೂಂಡಾಗಿರಿ ಬರೋದು, ಅವ್ರು ಬರೋದು ಇವ್ರು ಬರೋದು ಅಂತ, ಪೊಲೀಸವ್ರು ಬರೋದು ಅಂತೇಳಿ. ಅದು ಯಾಕಂತ ಹೇಳಿ ಮೈಂಡ್ ರೋಡ್ ಇರತಕ್ಕಂಥ ಪ್ರಾಪರ್ಟಿ ಇದು. ಮೊನ್ನೆ ಈ ಪ್ರಾಪರ್ಟಿ ಬಿಲ್ಡಿಂಗ್ನ ಡೆಮಾಲಿಷನ್ ಮಾಡಿ ಬೇರೆ ಯಾವುದೋ ಒಂದು ಮನೆ ಕಟ್ಟೋಣ ಅಂತೇಳಿ ಸ್ಟಾರ್ಟ್ ಮಾಡುವಾಗ ಒಂಥರ ಕಿರುಕುಳ ನಮಗೆ. ಯಾವ ಕಡೆಯಿಂದ ಪೊಲೀಸ್ ಕಡೆ, ಲೋಕಲ್ ಪೊಲೀಸ್ ಕಡೆಯಿಂದ ಯಾರ ಕಡೆಯೂ ಇಲ್ಲ. ಲೋಕಲ್ ಇನ್ಸ್ಪೆಕ್ಟರ್ ಆಗಲಿ, ACP ಆಗಲಿ, DCP ಕಡೆ, ADGP ಕಡೆ, ಅಡಿಷನಲ್ ಜನರಲ್ ಆಫ್ ಪೊಲೀಸ್, ಇವ್ರ ಕಡೆ ಎಲ್ಲ ಬಂದು ನಮಗೆ ಟಾರ್ಚರ್ ಆಗ್ತಾಯಿದೆ. ಇವಾಗ ನಮ್ಮ ಸೊತ್ತು ನಾವು ಡೆವಲಪ್ ಮಾಡ್ಕೊತೀವಿ, ನಾವು ಏನೋ ಮಾಡ್ಕೊತೀವಿ. ಇವಾಗ ಯಾರೋ ರಸಿಕಲಾಲ್ ಪಾಟೀಲ್ ಅಂತ ಇದ್ದ, ಬಾಡಿಗೆ ಬಂದಿದ್ದ, ಅವನು ಹೋದ. ಈಗ ಕೋರ್ಟ್ ಆದೇಶ ಆಗಿತ್ತು, ತಹಸೀಲ್ದಾರ್ ಆದೇಶ ಆಗಿದೆ. ಆದೇಶ ಆದಮೇಲೆ ಇದೇ ಪೊಲೀಸಲ್ಲೇ ರಿಸೀವ್ ಮಾಡ್ಕೊಂಡಿದ್ದಾರೆ. 11 ಗಂಟೆಗೆ ಖಾಲಿ ಮಾಡಿಸ್ಬೇಕು ಅಂತ ರಿಸೀವ್ ಮಾಡಿಕೊಂಡು ಆ ಪ್ರೋಸೆಸ್ ಎಲ್ಲ ಮುಗೀತು. ಡೆಲ್ಲಿಯಿಂದ ಆದೇಶ ಆಗಿದೆ. ಇವರು FC/FT, ನಾವು FC/FT ಇಂಥ ಒಂದು ವ್ಯಕ್ತಿಗಳಿಗೆ ನಮ್ಮ ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಇನ್ನು ಯಾರು ಕೊಡ್ತೀರಾ ನೀವು? ಯಾರೋ ಒಂದು ರಾಜಸ್ಥಾನದಲ್ಲಿ ಬಂದಿರತಕ್ಕಂಥ ಸ್ಟೇಟಲ್ಲಿ ಉಳ್ಕೊಂಡಿದ್ದ, ಬಾಡಿಗೆಗೆ ಬಂದಿದ್ದ, ಖಾಲಿ ಮಾಡ್ಕೊಂಡು ಹೋದ ಮೇಲೇನು ನಿಮ್ಮ ಕಿರುಕುಳ ತಾಳೋಕ್ಕಾಗ್ತಲ್ಲ ನಮಗೆ. ಏನು ದಿವಸ ಬರೋದು, ಶೀತ ಬರೋದು, ವೈಫಳ ಬರೋದು, ತೊಂದರೆ ಕೊಡೋದು, ಹೋಗೋದು ಬರೋದು. ಆಮೇಲೆ ಅಲ್ಲಿ ಹೋಗಿ ಭೇಟಿ ಮಾಡಿದ್ರೆ ಸೀನಿಯರ್ ಆಫೀಸ್ನ ಹೋಗಿ ಭೇಟಿ ಮಾಡಿದ್ರೆ ಮರ್ಯಾದೆಯಿಲ್ಲದೆ ಮಾತಾಡೋದು. ನಿಮ್ಗೆ ಏನು ಆಫರ್ ಇದೆ ಅದು ಕೊಟ್ಬಿಟ್ರೆ ನಿಮ್ಗೆ ಸಂತೋಷ ಆಗುತ್ತೆ. ಇಲ್ಲಾಂದರೆ ನಮ್ಮನ್ನು ಕೇರೇ ಮಾಡಲ್ಲ, ಪಬ್ಲಿಕ್ನ ಕೇರ್ ಮಾಡಲ್ಲ. ಒಂದು ದೊಡ್ಡ ಆಫೀಸರ್ ಅಂತ ಹೇಳಿದ್ರೆ ನಿಮ್ಮ ಹತ್ರ ಕಷ್ಟ ಸುಖ ಹೇಳ್ಕೊಳಕ್ಕೆ ಬರ್ತೀವಿ, ನೀವು ಸ್ಪಂದಿಸಬೇಕು. ನೀವು ಯಾರನ್ನೂ ಕೇರ್ ಮಾಡಲ್ಲ. ಹಿಂಗಿದ್ದರೆ ಜೀವನ ಹಿಂಗೆ. ನಿಮ್ಮನ್ನು ನಂಬ್ಕೊಂಡು ನಾವು ಬಾಳ್ತಾ ಇದ್ದೀವಿ. ನ್ಯಾಯ ನೀತಿ ಧರ್ಮಕ್ಕೆ ನೀವು ನಮ್ಮ ಕಷ್ಟ ಸುಖ ಇದ್ದೀರಾ ಅಂಥೇಳಿ ನೀವೇ ನಮ್ಮ ಕಿರುಕುಳ ಕೊಟ್ಟರೆ ನಾವು ಎಲ್ಲೂ ಹೋಗೋದು? ಇಂಥ ಪರಿಸ್ಥಿತಿ ಈ ಜಮೀನಲ್ಲಿ ಉದ್ಭವ ಆಗಿದೆ. ಇದನ್ನು ಖಂಡಿಸಿ ನಮ್ಮ ಒಕ್ಕೂಟ, ನಮ್ಮ ಹೆಬ್ಬಾಳ ವೆಂಕಟೇಶ್ ನೇತೃತ್ವದಲ್ಲಿ ನಾವು ಇವತ್ತು ಪ್ರೆಸ್ ಮೀಟ್ ಕೊಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ಭೀಮಾ ಸಂಘಟನೆಗಳ ಮಹಾ ಒಕ್ಕೂಟದ ರಾಜ್ಯಾಧ್ಯಕ್ಷ ಕೆ ಮುರಿಯಪ್ಪ, KRS ರಾಜ್ಯಾಧ್ಯಕ್ಷ ಬೆಳತೂರು ವೆಂಕಟೇಶ್, ಜಮೀನು ಮಾಲೀಕ ಪುರುಷೋತ್ತಮ, ಶಿವಕುಮಾರ್ ನಾಯ್ಡು, ಕಿಶೋರ್ ಉಪಸ್ಥಿತರಿದ್ದರು.